ಪುರಾಣ ಪ್ರಸಿದ್ಧ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಿನ್ನೆ ನಡೆದ ಶಯನೋತ್ಸವಕ್ಕೆ ಭಕ್ತರಿಂದ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಚೆಂಡು ಮಲ್ಲಿಗೆ ಸಮರ್ಪಣೆಯಾಯಿತು. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ. ಕೋಮು ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿರೋ ಪುರಾಣ ಪ್ರಸಿದ್ಧ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಶಯನೋತ್ಸವ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಶಯನೋತ್ಸವಕ್ಕೆ ಮಲ್ಲಿಗೆ ಅರ್ಪಿಸಿದರೆ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂಬ ನಂಬಿಕೆಯಿಂದ ಸಾವಿರಾರು ಮಂದಿ ಮಲ್ಲಿಗೆಯನ್ನ ದುರ್ಗೆಗೆ ಅರ್ಪಿಸುತ್ತಾರೆ. ಜಾತ್ರಾ ಮಹೋತ್ಸವದ ಹಗಲು ರಥೋತ್ಸವದ ರಾತ್ರಿ ನಡೆಯುವ ದುರ್ಗೆಯ ಶಯನಕ್ಕೆ ಭಕ್ತರಿಂದ ಸಾವಿರಾರು ಚೆಂಡು ಮಲ್ಲಿಗೆ ಅರ್ಪಣೆಯಾಗುತ್ತೆ. ಮಲ್ಲಿಗೆಯನ್ನ ಅರ್ಪಿಸಲು ಮಧ್ಯಾಹ್ನದಿಂದಲೇ ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದು, ಅರ್ಪಿಸಿದ ಮಲ್ಲಿಗೆಗೆ ದೇವಸ್ಥಾನದ ವತಿಯಿಂದ ರಶೀದಿಯನ್ನ ನೀಡಲಾಗುತ್ತೆ. ಅರ್ಪಿತವಾದ ಮಲ್ಲಿಗೆಯನ್ನ ದೇವಸ್ಥಾನದ ಗೋಪುರದಲ್ಲಿ ಜೋಡಿಸಿ ಶಯನದ ಸಂದರ್ಭ ದೇವಳದ ಗರ್ಭಗುಡಿಯಲ್ಲಿ ಜೋಡಿಸಲಾಗುತ್ತೆ. ಇದರಿಂದ ದುರ್ಗೆಯು ತೃಪ್ತಿಯಾಗಿ ಭಕ್ತರು ಯಾವ ಉದ್ದೇಶದಿಂದ ಮಲ್ಲಿಗೆ ಸಲ್ಲಿಸುತ್ತಾರೋ ಆ ಉದ್ದೇಶವನ್ನ ದುರ್ಗೆ ಈಡೇರಿಸುತ್ತಾಳೆ ನಂಬಿಕೆ ಜನರದ್ದು. ಬಾಳೆಹಗ್ಗದಿಂದ ಮಲ್ಲಿಗೆಯನ್ನ ಮಾತ್ರ ದೇವರಿಗೆ ಸಮರ್ಪಣೆ ಮಾಡಲಾಗ್ತಾ ಇದ್ದು, ನೂಲಿನಿಂದ ಕಟ್ಟಿದ ಮಲ್ಲಿಗೆ ಶಯನಕ್ಕೆ ನಿಷಿದ್ಧವಾಗಿದೆ. ದೂರ ದೂರದ ಊರಿನಿಂದ ಭಕ್ತರು ಬಂದು ಆ ದಿನ ಮಲ್ಲಿಗೆಯನ್ನ ಅರ್ಪಿಸುವುದು ಮಾತ್ರವಲ್ಲದೆ ಮುಸ್ಲಿಂ ಧರ್ಮದವರು ಮಲ್ಲಿಗೆಯನ್ನ ಅರ್ಪಿಸುವುದು ಇಲ್ಲಿನ ವಿಶೇಷ. ದೇವಸ್ಥಾನದ ಶಯನೋತ್ಸವ ನಡೆದು ಮರುದಿನ ಕವಟು ಉದ್ಘಾಟನೆಯ ನಂತರ ಆಯಾ ಭಕ್ತರಿಗೆ ತಾವು ಅರ್ಪಿಸಿದ ಮಲ್ಲಿಗೆಯ ಅರ್ಧದಷ್ಟನ್ನ ನೀಡಲಾಗುತ್ತೆ. ನಿನ್ನೆ ದೇವಸ್ಥಾನಕ್ಕೆ ಭಕ್ತರಿಂದ ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚು ಚೆಂಡು ಮಲ್ಲಿಗೆ ಅರ್ಪಣೆಯಾಗಿದ್ದು, ಮಾರುಕಟ್ಟೆ ದರ 1 ಚೆಂಡು ಮಲ್ಲಿಗೆಗೆ 150 ರೂಪಾಯಿ ಇದ್ದು, ಸುಮಾರು 75 ಲಕ್ಷ ರೂಪಾಯಿಯ ಮಲ್ಲಿಗೆ ಹೂವು ದೇವರಿಗೆ ಸಂದಾಯವಾದಂತಾಗಿದೆ. ಅಂದರೆ ಯಾರಿಗಾದರೂ ತನ್ನ ಮನೆಯಲ್ಲಿ ಅವರವರ ಸಂಸಾರಕ್ಕೆಲ್ಲ ಏನಾದರೂ ಅವಘಟನೆ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡಲಿಕ್ಕೋ ಅಥವಾ ಸಂತಾನದ ಅಭಿವೃದ್ಧಿಗೋಸ್ಕರವೋ ಅಥವಾ ಅವರವರಿಗೆ ಆ ಬಾಂಧವ್ಯದಲ್ಲಿ ವಿಚ್ಛೇದನವೆಲ್ಲ ಇದ್ದರೆ ಅದನ್ನು ಸರಿ ಮಾಡಿಕೊಂಡು ಹೋಗಲಿಕ್ಕೋಸ್ಕರ ಮತ್ತು ಶರೀರ ಗೇಣಿ ಅಂತ ಹೇಳಿಕೊಂಡು ಆ ಶಯನದ ಒಟ್ಟಿಗೆ ಆ ದೇವರ ಶಯನ ಹೂವನ್ನು ಎಲ್ಲರೂ ಭಕ್ತರು ಆ ದೇವಿಗೆ ಸಮರ್ಪಣೆ ಮಾಡುತ್ತಾರೆ. ಏನಾಗಲಿ ಬಪ್ಪನಾಡಿನಲ್ಲಿ ನಡೆಯುವ ಶಯನೋತ್ಸವ ವಿಶೇಷತೆಯಿಂದ ಕೂಡಿದೆ ಎಂದರೂ ತಪ್ಪಾಗುತ್ತಿಲ್ಲ. ನಿಶಾಂತ್ ಶೆಟ್ಟಿ, ಕಿಲೆಂಜೂರು, V4 ನ್ಯೂಸ್ 24/7 ಮೂರ್ತಿ.